ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಚೈನಾ ತನ್ನ ಬೇಹುಗಾರಿಕಾ ಹಡಗುಗಳನ್ನು ತರೋದು, ಭಾರತದ ವಿರುದ್ಧ ಜಾಸೂಸಿ ಮಾಡೋದು, ಇದಕ್ಕೆ ಶ್ರೀಲಂಕಾದ ಹಂಬಂತೋಟ ಬಂದರಲ್ಲಿ ಶೆಲ್ಟರ್ ಕೊಡೋದು, ಈ ಬಗ್ಗೆ ಭಾರತ ಶ್ರೀಲಂಕಾಗೆ ಪದೇ ಪದೇ ಮನವಿ ಮಾಡಿಕೊಳ್ಳೋದು, ಎಚ್ಚರಿಕೆಯನ್ನು ಕೊಡೋದು, ಇದೆಲ್ಲವನ್ನ ನೀವು ಕಳೆದ ಕೆಲ ವರ್ಷಗಳಿಂದ ಕೇಳ್ತಲೇ ಬರ್ತಾ ಇದ್ದೀರಿ. ಈ ವಿಷಯದಲ್ಲಿ ಈಗ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಇನ್ನು 1 ವರ್ಷ ಯಾವುದೇ ವಿದೇಶಿ ಸಂಶೋಧನಾ ಹಡಗು ನಮ್ಮ ಸಾಗರ ತೀರಕ್ಕೆ, ನಮ್ಮ ನೀರಿಗೆ ಬರೋ ಹಾಗಿಲ್ಲ ಅಂತ ಶ್ರೀಲಂಕಾ ಚೈನಾ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಇದು ಭಾರತ ಶ್ರೀಲಂಕಾ ಮೇಲೆ ಹೇರಿದ ಒತ್ತಡದ ಫಲಶ್ರುತಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಭಾರತಕ್ಕೆ ಸಿಕ್ಕ ರಾಜತಾಂತ್ರಿಕ ಗೆಲುವು ಇದು ಅಂತ ಕೂಡ ಕೆಲವರು ಇದನ್ನ ಬಣ್ಣಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು ನಿರ್ಬಂಧ? ಶ್ರೀಲಂಕಾ ಯಾಕೆ ಚೈನಾದ ಹಡಗುಗಳನ್ನ ತನ್ನ ಸಮುದ್ರ ತೀರಕ್ಕೆ ಬಿಟ್ಕೊಳ್ಳುತ್ತೆ? ಇಲ್ಲಿ ಆ ಹಡಗುಗಳು ಶ್ರೀಲಂಕಾಗೆ ಬರೋದ್ರಿಂದ ಭಾರತಕ್ಕೇನು ನಷ್ಟ, ಮತ್ತು ಇದುವರೆಗೆ ಚೈನಾ ಅಂತ ಅದೆಷ್ಟು ಹಡಗುಗಳನ್ನ ಭಾರತದ ಕಡೆಗೆ ಕಳುಹಿಸಿಕೊಟ್ಟಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಶ್ರೀಲಂಕಾ ಭಾರತಕ್ಕೆ ಅತ್ಯಂತ ಸಮೀಪ ಇರುವ, ಭಾರತದ ಜೊತೆ ಸಾಗರದ ಗಡಿಯನ್ನ ಹಂಚಿಕೊಳ್ಳುವ, ಹಿಂದೂ ಮಹಾಸಾಗರದ ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿನ ಒಂದು ಪುಟ್ಟ ದೇಶ. ಶ್ರೀಲಂಕಾ ಹಾಗೂ ಭಾರತದ ನಡುವೆ ಸಾವಿರಾರು ವರ್ಷಗಳ ಸಂಬಂಧಗಳಿವೆ. ಎರಡೂ ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳಿದ್ವು, ರಾಜತಾಂತ್ರಿಕ ಸಂಬಂಧಗಳಿದ್ವು, ಜೊತೆಗೆ ಜನಾಂಗೀಯ ಸಂಬಂಧಗಳು ಕೂಡ ಇವೆ. ಒಂದು ಕಾಲಕ್ಕೆ ಶ್ರೀಲಂಕಾನ ನಮ್ಮ ಭಾರತದ ಅರಸರೇ ಆಳ್ತಾ ಇದ್ರು. ಅಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಕೂಡ ಭಾರತದ ಕರಾವಳಿ ಮೂಲದ ಅರಸರೇ. ಆ ನಂತರ ಇಲ್ಲಿನ ತಮಿಳರು ಶ್ರೀಲಂಕಾಗೆ ವಲಸೆ ಹೋದ್ರು. ಶ್ರೀಲಂಕಾಗೆ ಬುದ್ಧಿಸಂ ಹೋಗಿದ್ದು ಕೂಡ ಭಾರತದಿಂದಲೇ. ಈಗ ಅಲ್ಲಿನ ಸಿಂಹಳೀಯರು ನಾವು ಈ ನಾಡಿನ ಮೂಲ ನಿವಾಸಿಗಳು ಅಂತ ಹೇಳ್ಕೋತಾರೆ. ತಮಿಳರು ಅಲ್ಲಿನ ಅಧಿಕಾರಕ್ಕಾಗಿ, ಸಮಾನತೆಗಾಗಿ, ಅಸ್ತಿತ್ವಕ್ಕಾಗಿ ದಶಕಗಳ ಕಾಲ ಹೋರಾಟ ಮಾಡಿದ್ದಾರೆ. ತಮಿಳರು ಹಾಗೂ ಸಿಂಹಳೀಯರ ನಡುವಿನ ಜನಾಂಗೀಯ ಕಲಹ ಶ್ರೀಲಂಕಾಗೆ ಸಾಕಷ್ಟು ನಷ್ಟವನ್ನು ಕೂಡ ಉಂಟು ಮಾಡಿದೆ. ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ಹಾಗೆ ಶ್ರೀಲಂಕಾದ ಆರ್ಥಿಕ ಪರಿಸ್ಥಿತಿ ಕೂಡ ಸುಸ್ಥಿರವಾಗೇನಿಲ್ಲ. ಅಲ್ಲಿ ಇಷ್ಟು ದಿನ ರಾಜಪಕ್ಷೆ ಸಹೋದರರು ಆಳ್ವಿಕೆ ಮಾಡ್ತಾ ಇದ್ರು. ಚೈನಾದ ಜೊತೆ ತುಂಬಾ ಹತ್ತಿರದ ಸಂಬಂಧಗಳನ್ನ ಇಟ್ಟುಕೊಂಡಿದ್ದ ರಾಜಪಕ್ಷೆಗಳು ಲಂಕೆಯನ್ನ ರಾತ್ರೋರಾತ್ರಿ ಅಭಿವೃದ್ಧಿ ಮಾಡಿ ತಾವು ಕೂಡ ದುಂಡಗಾಗಿ ಬಿಡೋ ಕನಸನ್ನ ಕಂಡ್ರು. ಅದಕ್ಕಾಗಿ ಚೈನಾದಿಂದ ಚೀಲಗಟ್ಟಲೆ ಸಾಲ ತಂದ್ರು. ಆ ಹಣವನ್ನು ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ತಮ್ಮ ದೇಶದ ಅತ್ಯಂತ ಆಯಕಟ್ಟಿನ ಹಂಬಂತೋಟ ಬಂದರನ್ನ ಚೈನಾಗೆ ಬಿಟ್ಟು ಕೊಡಬೇಕಾಗಿ ಬಂತು. ಅದನ್ನ 99 ವರ್ಷಗಳ ಕಾಲ ಚೈನಾ ಲೀಸಿಗೆ ಪಡ್ಕೊಂಡಿದೆ. ಇನ್ನು ಸಾಲ ಮಾಡಿನೇ ದಿವಾಳಿಯಾದ ಶ್ರೀಲಂಕಾದಲ್ಲಿ ಈಗ ಆಡಳಿತ ಕೂಡ ಬದಲಾಗಿದೆ. ಅಲ್ಲಿಗ ರಾಜಪಕ್ಷೆಗಳಿಲ್ಲ, ಬದಲಾಗಿ ರನಿಲ್ ವಿಕ್ರಮಸಿಂಘೆ ಅಧ್ಯಕ್ಷರಾಗಿದ್ದಾರೆ. ಆತನಿಗೆ ಭಾರತದ ಮೇಲೆ ಪ್ರೀತಿ, ಚೈನಾ ಮೇಲೆ ಆಸೆ. ಹೀಗಾಗಿ ಎರಡೂ ದೇಶಗಳನ್ನ ಆತ ಬಿಡಲಾರ. ಸೊ ಶ್ರೀಲಂಕಾದಲ್ಲಿ ಚೈನಾ ಲೀಸಿಗೆ ತಗೊಂಡಿರುವ ಹಂಬಂತೋಟಗೆ ಆಗಾಗ ಚೈನಾದ ಬೇಹುಗಾರಿಕಾ ಹಡಗುಗಳು ಬರ್ತಲೇ ಇರುತ್ತವೆ. ಅವು ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ತುಂಬಾ ಸಮೀಪದಲ್ಲಿ ನಿಂತು ಭಾರತದ ವಿರುದ್ಧ ಒಂದಷ್ಟು ಜಾಸೂಸಿ ಮಾಡುತ್ತವೆ. ಚೈನಾದ ಈ ರಿಸರ್ಚ್ ವೆಸಲ್ಸ್ ಅನ್ನ ತೇಲಾಡುವ ಟ್ರ್ಯಾಕಿಂಗ್ ಸೆಂಟರ್ಸ್ ಅಂತ ಕರೀತಾರೆ. ಇವು ಶ್ರೀಲಂಕಾದ ಸಮುದ್ರದಲ್ಲಿ ನಿಂತು ಭಾರತದ ಸ್ಯಾಟಲೈಟ್ಗಳ ಬಗ್ಗೆ, ನಮ್ಮ ನೌಕಾಪಡೆಯ ಬಗ್ಗೆ, ಕಮ್ಯುನಿಕೇಷನ್ ಸೆಂಟರ್ಗಳ ಬಗ್ಗೆ, ಸಬ್ಮರೀನ್ಗಳ ಬಗ್ಗೆ, ಕಡೆಗೆ ಭಾರತ ಪರೀಕ್ಷೆ ಮಾಡುವ ಮಿಸೈಲ್ಗಳ ಬಗ್ಗೆ ಕೂಡ ಜಾಸೂಸಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತವೆ. ಹೀಗಾಗಿ ಈ ಹಡಗುಗಳು ಶ್ರೀಲಂಕಾಗೆ ಬರೋದು ಭಾರತದ ಪಾಲಿಗೆ ಅತ್ಯಂತ ಅಪಾಯಕಾರಿ ಅಂತ ಹೇಳಲಾಗ್ತಾ ಇತ್ತು. ಮೊನ್ನೆ ಕೂಡ ಚೈನಾ ತನ್ನ ಶಿಯಾಂಗ್ ಯಾಂಗ್ ಹಾಂಗ್ 3 ಅನ್ನೋ ಹಡಗು ಹಿಂದೂ ಮಹಾಸಾಗರದಲ್ಲಿದೆ. ಅದು ಹಂಬಂತೋಟಾಗ ಬಂದು ಅಲ್ಲಿ ಲಂಗರ್ ಹಾಕತ್ತೆ. ಅದಕ್ಕೆ ಬೇಕಾದ ಸರ್ವಿಸು ಹಾಗೂ ರಿಫಿಲ್ಲಿಂಗ್ಸ್ ಅನ್ನು ಮಾಡಿಕೊಂಡು ಅಲ್ಲಿಂದ ಅದು ಮುಂದಕ್ಕೆ ಹೋಗುತ್ತೆ. ಹೀಗಾಗಿ ಆ ಹಡಗು ಬಂದರಿಗೆ ಬರೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಶ್ರೀಲಂಕಾಗೆ ಮನವಿಯನ್ನು ಸಲ್ಲಿಸಿತು. ಆದರೆ ಈ ಬಾರಿ ಶ್ರೀಲಂಕಾ ಚೈನಾದ ಯಾವುದೇ ರಿಸರ್ಚ್ ಹಡಗು ಕೂಡ ನಮ್ಮ ನೀರಿಗೆ ಬರೋದು ಬೇಡ ಅಂತ ಖಡಾಖಂಡಿತವಾಗಿ ಚೈನಾಗೆ ತಿಳಿಸಿದೆ. ಇನ್ನು 1 ವರ್ಷಗಳ ಕಾಲ ನಾವು ಯಾವುದೇ ವಿದೇಶಿ ರಿಸರ್ಚ್ ವೆಸಲ್ಗಳಿಗೆ ನಮ್ಮ ಜಲಗಡಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಶ್ರೀಲಂಕಾದ ವಿದೇಶಾಂಗ ಸಚಿವ ಅಲಿ ಸರ್ಬೆ ತಿಳಿಸಿದ್ದಾರೆ. ಇನ್ನು ಈ ಹಡಗು ಬರ್ತಿರೋ ಬಗ್ಗೆ ಮಾಹಿತಿ ದೊರೆತ ಕೂಡಲೇ ಈ ಬಗ್ಗೆ ಶ್ರೀಲಂಕಾಗೆ ಭಾರತ ತನ್ನ ಆತಂಕವನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ಕಳೆದ ವರ್ಷ ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಭಾರತಕ್ಕೆ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಭಾರತದ ರಕ್ಷಣೆಯ ಕುರಿತಾದ ಕಾಳಜಿಗಳನ್ನು ನೀವು ಗೌರವಿಸಬೇಕು ಅಂತ ವಿಕ್ರಮ್ ಸಿಂಘೆ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇನ್ನು ಈ ಶಿಯಾಂಗ್ ಯಾಂಗ್ ಹಾಂಗ್ 3ಗೆ ಅನುಮತಿ ಕೊಡೋ ಬಗ್ಗೆ ಚೈನಾ ಶ್ರೀಲಂಕಾದ ಜೊತೆಗೆ ಮಾಲ್ಡೀವ್ಸ್ ಸರ್ಕಾರಕ್ಕೆ ಕೂಡ ತಿಳಿಸಿತ್ತು. ಈಗ ಶ್ರೀಲಂಕಾ ಆ ಹಡಗು ನಮ್ಮ ತೀರಕ್ಕೆ ಬರೋದು ಬೇಡ ಅಂತ ಹೇಳಿದೆ. ಆದ್ರೆ ಮಾಲ್ಡೀವ್ಸ್ ಈ ಬಗ್ಗೆ ಇನ್ನೂ ಏನನ್ನು ಖಚಿತವಾಗಿ ಇದುವರೆಗೆ ತಿಳಿಸಿಲ್ಲ. ಈಗ ಮಾಲ್ಡೀವ್ಸ್ ನಲ್ಲಿ ಚೈನಾ ಬೆಂಬಲಿತ ಅಧ್ಯಕ್ಷ ಆರಿಸಿ ಬಂದಿರೋದ್ರಿಂದ ಮತ್ತು ಆತ ಅಧಿಕಾರ ಸ್ವೀಕರಿಸಿದ ನಂತರ ಭಾರತಕ್ಕಿಂತ ಮೊದಲು ಚೈನಾಗೆ ಭೇಟಿ ಕೊಡ್ತಾ ಇರೋದ್ರಿಂದ ಇನ್ನು ಮುಂದೆ ಮಾಲ್ಡೀವ್ಸ್ ಭಾರತದ ಹಿತಾಸಕ್ತಿಗಳನ್ನು ಕಡೆಗಣಿಸಿ ಚೈನಾದ ಕಡೆಗೆ ಸಂಪೂರ್ಣವಾಗಿ ವಾಲುತ್ತೆ ಅನ್ನೋ ಅನುಮಾನಗಳು ಬರ್ತಾ ಇರೋದ್ರಿಂದ ಈ ಶಿಯಾಂಗ್ ಯಾಂಗ್ ಹಡಗಿಗೆ ಮಾಲ್ಡೀವ್ಸ್ ಅನುಮತಿಯನ್ನು ಕೊಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಇನ್ನು ಗೆಳೆಯರೆ, ಚೈನಾ ಇತ್ತೀಚೆಗೆ ತನ್ನ ಬೇಹುಗಾರಿಕಾ ಹಡಗುಗಳನ್ನು ಜಗತ್ತಿನ ನಾನಾ ಸಮುದ್ರಗಳಿಗೆ ಇಳಿಸಿದೆ. ಕಳೆದ 2019ರಿಂದ ಇಲ್ಲಿವರೆಗೆ ಸುಮಾರು 58ಕ್ಕೂ ಹೆಚ್ಚು ರಿಸರ್ಚ್ ವೆಸಲ್ಗಳು ಹಿಂದೂ ಮಹಾಸಾಗರ ಸೇರಿದ ಹಾಗೆ ಜಗತ್ತಿನ ನಾನಾ ಸಮುದ್ರಗಳಲ್ಲಿ ಕಾಣಿಸಿಕೊಂಡಿವೆ. ಹಾಗೆ 2023ರಲ್ಲಿ
ಸುಮಾರು 25ಕ್ಕೂ ಹೆಚ್ಚು ಚೈನಾದ ಸಬ್ಮರೀನ್ಗಳು, ಯುದ್ಧ ಹಡಗುಗಳು, ರಿಸರ್ಚ್ ವೆಸಲ್ಗಳು ಸಮುದ್ರದ ನಾನಾ ಭಾಗಗಳಲ್ಲಿ ಕಾಣಿಸಿಕೊಂಡಿವೆ. ಇನ್ನು ಚೈನಾ ಆಗಸ್ಟ್ 2019ರಲ್ಲಿ ತನ್ನ ಸರ್ವೆ ವೆಸಲ್ ಶಿಯಾನ್ 1 ಅನ್ನ ಹಿಂದೂ ಮಹಾಸಾಗರಕ್ಕೆ ಕಳಿಸಿತ್ತು. ಅದು ನಮ್ಮ ಪೋರ್ಟ್ ಬ್ಲೇರ್ ನಿಂದ 460 ಕಿಲೋಮೀಟರ್ಗಳ ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್ ಅಲ್ಲಿ ಭಾರತದ ಜಲಗಡಿಯನ್ನ ಪ್ರವೇಶಿಸಿದ ಕೂಡಲೇ ಭಾರತೀಯ ನೌಕಾಪಡೆಗಳು ಆಕ್ಷನ್ ಗಿಳಿದ್ವು ಮತ್ತು ಈ ಶಿಯಾನ್ 1 ಅನ್ನ ಭಾರತದ ಗಡಿಯಿಂದ ಆಚೆಗೆ ಓಡಿಸಲಾಯಿತು. ಹಾಗೆ ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಶಿಯಾಂಗ್ ಯಾಂಗ್ ಹಾಂಗ್ 6 ಅನ್ನೋ ಹಡಗು ಪದೇ ಪದೇ ಹಿಂದೂ ಮಹಾಸಾಗರದಲ್ಲಿ ಕಾಣಿಸಿಕೊಳ್ತು. ಜೊತೆಗೆ ಸುಮಾರು 12ಕ್ಕೂ ಹೆಚ್ಚು ಅಂಡರ್ ವಾಟರ್ ಗ್ಲೈಡರ್ಸ್ ಅನ್ನ ಚೈನಾ ಹಿಂದೂ ಮಹಾಸಾಗರದಲ್ಲಿ ನೀರಿಗಿಳಿಸಿತು. ಈ ಅಂಡರ್ ವಾಟರ್ ವೆಹಿಕಲ್ಸ್ ಸಮುದ್ರದ ಒಳಗೆ ಸುಮಾರು 6.5 ಕಿಲೋಮೀಟರ್ಗಳಷ್ಟು ಆಳದಲ್ಲಿ ಸುಮಾರು 12,000 ಕಿಲೋಮೀಟರ್ಗಳಷ್ಟು ಸಂಚರಿಸಿ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ವು ಅಂತ ಹೇಳಲಾಗ್ತಾ ಇದೆ. ಇನ್ನು ಕಳೆದ ವರ್ಷ ಯುಯಾನ್ ವಾಂಗ್ 5 ಅನ್ನೋ ಮತ್ತೊಂದು ಹಡಗು ಶ್ರೀಲಂಕಾದ ಹಂಬಂತೋಟ ಬಂದರಿಗೆ ಬಂತು. ಆಗ ಕೂಡ ಭಾರತ ತನ್ನ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಬೇಹುಗಾರಿಕಾ ಹಡಗು ಶ್ರೀಲಂಕಾಗೆ ಬರುವುದನ್ನು ತಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವತ್ತು ಕೂಡ ಈ ರಿಸರ್ಚ್ ವೆಸಲ್ ಶ್ರೀಲಂಕಾಗೆ ಸುಮ್ಮನೆ ಏನು ಬಂದಿರಲಿಲ್ಲ. ಅದು ಭಾರತ ತನ್ನ ಒಂದಷ್ಟು ಮಿಸೈಲ್ಗಳನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದ ಸಮಯ ಆಗಿತ್ತು. ಹೀಗಾಗಿ ಅದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವ ಉದ್ದೇಶದಿಂದಲೇ ಈ ಯುಯಾನ್ ವಾಂಗ್ 5 ಅನ್ನ ಚೀನಾ ಕಳುಹಿಸಿಕೊಟ್ಟಿದೆ ಅನ್ನೋ ಅನುಮಾನಗಳು ಶುರುವಾಗಿದ್ವು. ಆನಂತರ ಭಾರತ ತನ್ನ ಯಾವುದೇ ಮಾಹಿತಿಯನ್ನ ಚೀನಾದ ಹಡಗುಗಳು ಕದಿಯೋದಕ್ಕೆ ಸಾಧ್ಯವಾಗದ ಹಾಗೆ ಒಂದು ಸ್ಯಾಟಲೈಟ್ ಗಾರ್ಡ್ ಅನ್ನ ನಿರ್ಮಾಣ ಮಾಡಿಕೊಳ್ಳುವುದರಲ್ಲಿ ಯಶಸ್ವಿ ಕೂಡ ಆಯಿತು. ಗೆಳೆಯರೆ, ಈ ಹಡಗುಗಳನ್ನ ಚೈನಾ ಸಾಗರಗಳ ಹವಾಮಾನ, ಅಲ್ಲಿನ ನೀರು, ಅಲೆಗಳು, ಅವುಗಳ ವೇಗ, ಸಮುದ್ರದ ಒಳಗಿನ ರಿಡ್ಜ್ಗಳು ಮತ್ತು ಸಮುದ್ರದ ದಂಡೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಳುಹಿಸಿಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳುತ್ತೆ. ಮತ್ತು ಇಂಥ ಅಧ್ಯಯನಗಳು ಸಾಮಾನ್ಯವಾಗಿ ಎಲ್ಲ ಸಾಗರಗಳಲ್ಲಿ ನಡೀತಾ ಇರುತ್ತವೆ. ಸಮುದ್ರದಲ್ಲಿ ವ್ಯಾಪಾರಿ ಹಡಗುಗಳು ಸಂಚರಿಸೋದ್ರಿಂದ ಅವುಗಳ ರಕ್ಷಣೆ ಮತ್ತು ಸುರಕ್ಷಿತ ಪ್ರಯಾಣದ ದೃಷ್ಟಿಯಿಂದ ಕೂಡ ಇಂಥ ಸರ್ವೆಗಳ ಅಗತ್ಯ ಖಂಡಿತ ಇರುತ್ತೆ. ಈ ಬಗ್ಗೆ ಹಿಂದೂ ಮಹಾಸಾಗರದಲ್ಲಿ, ಅರೇಬಿಯನ್ ಸಮುದ್ರದಲ್ಲಿ, ಬಂಗಾಳ ಕೊಲ್ಲಿಯಲ್ಲಿ ಹಾಗೆ ಆಫ್ರಿಕಾ ದೇಶಗಳ ಸಮೀಪ ಕೂಡ ಭಾರತದ ಒಂದಷ್ಟು ರಿಸರ್ಚ್ ನೌಕೆಗಳು ಸರ್ವೆ ಕೆಲಸವನ್ನು ಮಾಡಿವೆ. ಆದರೆ ಈ ಚೈನಾದ ಹಡಗುಗಳು ಇದಷ್ಟನ್ನೇ ಮಾಡೋದಿಲ್ಲ. ಈ ರಿಸರ್ಚ್ ಹಡಗುಗಳು ಚೈನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏನಿದೆ ಅದರ ಸ್ಟ್ರಾಟಜಿಕ್ ಸಪೋರ್ಟ್ ಫೋರ್ಸ್ ನ ಅಡಿಯಲ್ಲಿ ಕೆಲಸ ಮಾಡುತ್ತವೆ. ಈ ಸ್ಟ್ರಾಟಜಿಕ್ ಸಪೋರ್ಟ್ ಫೋರ್ಸ್ ಅನ್ನೋದು ಚೈನಾಗೆ ಅಣ್ವಸ್ತ್ರಗಳು, ನೌಕೆ, ಬಯಾಲಜಿಕಲ್ ವಾರ್ಫೇರ್, ಎಕನಾಮಿಕ್ ವಾರ್ಫೇರ್, ಸೈಕಲಾಜಿಕಲ್ ವಾರ್ಫೇರ್ ಮುಂತಾದವುಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಕೆಲಸವನ್ನು ಮಾಡುತ್ತೆ. ಸೇನೆಯ ಬೇಹುಗಾರಿಕೆಯನ್ನು ಕೂಡ ಇವರೇ ಮಾಡ್ತಾರೆ. ಈ SSF ಹಿಂದೂ ಮಹಾಸಾಗರ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಇಂಥ ರಿಸರ್ಚ್ ವೆಸಲ್ಗಳ ಮೂಲಕ ಮಾಹಿತಿಯನ್ನು ತರಿಸಿಕೊಳ್ಳುತ್ತೆ. ಇನ್ನು ಯುಯಾನ್ ವಾಂಗ್ ಇರಬಹುದು ಅಥವಾ ಶಿಯಾಂಗ್ ಯಾಂಗ್ ಹಾಂಗ್ ಇರಬಹುದು, ಈ ವೆಸಲ್ಸ್ ನೇರವಾಗಿ ಚೈನಾದ SSF ನ ಕಮಾಂಡಿಂಗ್ ಸೆಂಟರ್ ಜೊತೆ ಸಂಪರ್ಕವನ್ನು ಹೊಂದಿರುತ್ತವೆ ಮತ್ತು ರಿಯಲ್ ಟೈಮ್ ಡೇಟಾ ಶೇರಿಂಗ್ ವ್ಯವಸ್ಥೆ ಕೂಡ ಇದರಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇವು ಸ್ಯಾಟಲೈಟ್ಸ್, ಮಿಸೈಲ್ಸ್, ಇಂಟರ್ ಕಾಂಟಿನೆಂಟಲ್ ಬಾಲಿಸ್ಟಿಕ್ ಮಿಸೈಲ್ಗಳ ಮಾಹಿತಿಯನ್ನು ಕೂಡ ಟ್ರ್ಯಾಕ್ ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹಡಗುಗಳನ್ನ ಚೈನಾ ಹಿಂದೂ ಮಹಾಸಾಗರದಲ್ಲಿ ಪದೇ ಪದೇ ಯಾಕೆ ಇಳಿಸ್ತಾ ಇದೆ? ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಚೈನಾ ತನ್ನ ಅತಿ ದೊಡ್ಡ ಶತ್ರು ಅಂತ ಭಾವಿಸ್ತಾ ಇರೋದು ಭಾರತವನ್ನ. ಹೀಗಾಗಿ ಭಾರತವನ್ನು ಸುತ್ತುವರಿಯೋದಿಕ್ಕೆ ಅಂತಲೇ ಬಾಂಗ್ಲಾದೇಶದ ಚಿತ್ತಗಾಂಗಲ್ಲಿ, ಶ್ರೀಲಂಕಾದ ಹಂಬಂತೋಟದಲ್ಲಿ ಹಾಗೆ ಪಾಕಿಸ್ತಾನದ ಗ್ವಾದಾರಲ್ಲಿ ಚೈನಾ ತನ್ನ ಬಂದರುಗಳನ್ನ ನಿರ್ಮಾಣ ಮಾಡಿಕೊಂಡಿದೆ. ಇದನ್ನ ಭಾರತದ ಸುತ್ತ ಚೈನಾ ನಿರ್ಮಾಣ ಮಾಡಿಕೊಂಡಿರುವ ಭಯಾನಕ ತ್ರಿಕೋಣ ಅಂತ ಕರೀತಾರೆ. ಇನ್ನು ಈ ಚೈನಾದ ನೌಕಾಪಡೆ ಅಮೆರಿಕಾನ ಹೊರತುಪಡಿಸಿದ್ರೆ ಜಗತ್ತಿನ 2ನೇ ಅತಿ ದೊಡ್ಡ ನೌಕಾಪಡೆ ಅನಿಸ್ಕೊಳ್ಳುತ್ತೆ. ಇಷ್ಟಾದ್ರೂ ಚೈನಾಗೆ ಭಾರತದ ಶಕ್ತಿಯ ಮೇಲಿನ ಅನುಮಾನಗಳು ಕಡಿಮೆ ಆಗಿಲ್ಲ. ಭಾರತದ ಶಕ್ತಿಯ ಬಗ್ಗೆ ಸಂಪೂರ್ಣ ಅಂದಾಜು ಕೂಡ ಚೈನಾಗೆ ಸಿಗ್ತಾ ಇಲ್ಲ. ಹೀಗಾಗಿ ಸದಾಕಾಲ ಭಾರತವನ್ನ ಟ್ರ್ಯಾಕ್ ಮಾಡಬೇಕು ಅಂತ ಚೈನಾ ಬಯಸುತ್ತೆ. ಇನ್ನು ಹಿಂದೂ ಮಹಾಸಾಗರದಲ್ಲಿ 90 ಈಸ್ಟ್ ರಿಡ್ಜ್ ಬಗ್ಗೆ ಚೈನಾಗೆ ವಿಪರೀತ ಆಸಕ್ತಿ ಇದೆ. ಇದು ಹಿಂದೂ ಮಹಾಸಾಗರವನ್ನ ಪೂರ್ವ ಮತ್ತು ಪಶ್ಚಿಮ ಅಂತ ವಿಭಜಿಸುವ ಪ್ರದೇಶ. ಹಾಗೆ ಇದನ್ನ ಸಬ್ಮರೀನ್ ಕಾರ್ಯಾಚರಣೆಗೆ ಅತ್ಯಂತ ಆಯಕಟ್ಟಿನ ಸ್ಥಳ ಅಂತ ಕೂಡ ಭಾವಿಸಲಾಗ್ತಾ ಇದೆ. ಹೀಗಾಗಿ ಈ ರಿಡ್ಜ್ ಬಗ್ಗೆ ಅಧ್ಯಯನ ಮಾಡುವ ಹಾಗೂ ಇದರ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನದಲ್ಲಿ ಚೈನಾ ಇದೆ. ಇದರ ಜೊತೆಗೆ ಇಂಡೋನೇಷ್ಯಾ ಹಾಗೂ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಅಮೆರಿಕ ಫಿಶ್ ಹುಕ್ಗಳನ್ನು ನಿರ್ಮಾಣ ಮಾಡಿದೆ ಅನ್ನೋ ಅನುಮಾನ ಚೈನಾಗಿದೆ. ಈ ಫಿಶ್ ಹುಕ್ ಅನ್ನೋದು ಚೈನಾದ ಯಾವುದೇ ಸಬ್ಮರೀನ್ ಈ ಭಾಗದಲ್ಲಿ ಕಾಣಿಸಿಕೊಂಡ್ರೂ ಕೂಡ ಅದರ ಬಗ್ಗೆ ಕಮಾಂಡಿಂಗ್ ಸೆಂಟರ್ಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡುವ ವ್ಯವಸ್ಥೆ. ಇದರ ಬಗ್ಗೆ ಅಧ್ಯಯನ ಮಾಡುವ ಮತ್ತು ಈ ಫಿಶ್ ಹುಕ್ಗಳನ್ನು ತಪ್ಪಿಸುವ ಮಾರ್ಗದ ಅನ್ವೇಷಣೆಗೆ ಕೂಡ ಚೈನಾ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಿಂದೂ ಮಹಾಸಾಗರದಲ್ಲಿ ಪದೇ ಪದೇ ಚೈನಾದ ಬೇಹುಗಾರಿಕಾ ಹಡಗುಗಳು ಬಂದು ರಿಫಿಲಿಂಗ್ ಹೆಸರಲ್ಲಿ ಶ್ರೀಲಂಕಾದಲ್ಲಿ ತಿಂಗಳಾನಗಟ್ಲೆ ಲಂಗರ್ ಹಾಕೊಂಡು ನಿಂತ್ಕೊಳ್ಳೋದು
ಭಾರತಕ್ಕೆ ಮಾತ್ರ ಅಲ್ಲ, ಅಮೆರಿಕಾದ ಪಾಲಿಗೆ ಕೂಡ ಆತಂಕಕಾರಿ ವಿಷಯನೇ. ಯಾಕೆಂದ್ರೆ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಕೂಡ ತನ್ನ ಒಂದಷ್ಟು ಸೇನಾ ನೆಲೆಗಳನ್ನ ಹೊಂದಿದೆ. ಹೀಗಾಗಿ ಈ ಬಾರಿ ಭಾರತ ಮತ್ತು ಅಮೆರಿಕ ಎರಡೂ ಕೂಡ ಚೈನಾದ ರಿಸರ್ಚ್ ವೆಸಲ್ಗಳಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಶ್ರೀಲಂಕಾ ಮೇಲೆ ಒತ್ತಡವನ್ನು ಹೇರಿದ್ವು. ಇನ್ನು ಈ ವರ್ಷ ಶ್ರೀಲಂಕಾ ಕೂಡ ಚುನಾವಣೆಯ ಹೊಸ್ತಿಲಲ್ಲಿದೆ. ರನಿಲ್ ವಿಕ್ರಮಸಿಂಘೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಲಂಕಾ ಇಲ್ಲಿ ಭಾರತದ ವಿರೋಧವನ್ನ ಕಟ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಹಾಗೆ ತೀರಾ ಅಮೆರಿಕಾದ ಮಾತು ಕೇಳದೇ ಇದ್ರೆ ಕೂಡ ಅವರಿಗೆ ಆರ್ಥಿಕವಾಗಿ ಒಂದಷ್ಟು ಕಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಸೊ ಇಲ್ಲಿ ಒಂದು ವರ್ಷ ಚೈನಾದ ಹಡಗುಗಳಿಗೆ ನಾವು ಅವಕಾಶವನ್ನು ಕೊಡುವುದಿಲ್ಲ ಅಂತ ಶ್ರೀಲಂಕಾ ತಿಳಿಸಿದೆ ಮತ್ತು ತನ್ನ ಈ ನಿರ್ಧಾರವನ್ನ ಅವರು ಭಾರತದ ಗಮನಕ್ಕೆ ಕೂಡ ತಂದಿದ್ದಾರೆ. ಅಲ್ಲಿಗೆ ಈ ವರ್ಷ ಚೈನಾದ ರಿಸರ್ಚ್ ಹೆಸರಿನ ಬೇಹುಗಾರಿಕಾ ಹಡಗುಗಳ ಕಾಟ ಭಾರತಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಕೂಡ ಆಗಬಹುದು. ಆದ್ರೆ ಮಾಲ್ಡೀವ್ಸ್ ಮೂಲಕ ಚೈನಾ ಇಲ್ಲಿ ಕೂಡ ಒಂದಷ್ಟು ಕಿರಿಕ್ ಮಾಡಿಸೋದನ್ನ ಖಂಡಿತ ಮಾಡುತ್ತೆ. ಇನ್ನು ಶ್ರೀಲಂಕಾದ ಈ ನಿರ್ಧಾರ ಭಾರತಕ್ಕೆ ಸಿಕ್ಕ ಒಂದು ತಾತ್ಕಾಲಿಕ ಗೆಲುವು ಅಂತ ಬಣ್ಣಿಸಲಾಗ್ತಾ ಇದೆ. ಭಾರತ ಶ್ರೀಲಂಕಾಗೆ ಸಾಕಷ್ಟು ಆರ್ಥಿಕ ಸಹಾಯವನ್ನು ಮಾಡಿದೆ, ಸಾಲ ಕೊಟ್ಟಿದೆ, ಅಲ್ಲಿ ಹೂಡಿಕೆಗಳನ್ನು ಕೂಡ ಮಾಡ್ತಾ ಇದೆ. ಲಂಕಾ ದಿವಾಳಿ ಆಗ್ತಿದ್ದ ಸಂದರ್ಭದಲ್ಲಿ ಅವರನ್ನ ಕಾಪಾಡಿದ್ದು ಕೂಡ ಭಾರತನೇ. ಹೀಗಾಗಿ ಭಾರತದ ಮಾತನ್ನಿಲ್ಲಿ ಲಂಕೆ ಕೇಳ್ತಾ ಇದೆ. ಅದರ ಜೊತೆಗೆ ಹಂಬನ್ ತೋಟದಲ್ಲಿ ತೈಲಾಗಾರ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಚೈನಾಗೆ ಕೂಡ ಲಂಕೆ ಅನುಮತಿಯನ್ನು ಕೊಟ್ಟಿದೆ. ಒಟ್ಟಾರೆ ಅವರು ಚೈನಾಗೂ ಬೇಜಾರಾಗದ ಹಾಗೆ, ಭಾರತವು ಸಿಟ್ಟು ಮಾಡಿಕೊಳ್ಳದ ಹಾಗೆ ಇಬ್ಬರ ನಡುವೆ ಆಟ ಆಡ್ತಾ ತಮ್ಮ ಅನುಕೂಲ ನೋಡಿಕೊಳ್ತಾ ಇದ್ದಾರೆ. ಇದು ಗೆಳೆಯರೆ ಶ್ರೀಲಂಕಾ ಚೈನಾದ ರಿಸರ್ಚ್ ಹಡಗುಗಳಿಗೆ ಅನುಮತಿಯನ್ನ ನಿರಾಕರಿಸಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.